ಮದ್ದೂರು ತಾಲೂಕು ದೊಡ್ಡ ಅರಸೀಕೆರೆ ಗೇಟ್ ಬಳಿಯ ಎಸ್ವೈಎಸ್ ಸಮುದಾಯ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಆಯೋಜಿಸಿದ್ದ ಮದ್ದೂರು ವಿಧಾನಸಭಾ ಕ್ಷೇತ್ರದ ವಿಶೇಷ ಸಮಗ್ರ ಪರಿಷ್ಕರಣೆ BLA-2 ಕಾರ್ಯಾಗಾರವನ್ನು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಉದ್ಘಾಟಿಸಿದರು. ನಂತರ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ, ಮತದಾರರ ಪಟ್ಟಿಯಲ್ಲಿ ವಾಸಸ್ಥಳದಲ್ಲಿ ಇಲ್ಲದ ಅನಧಿಕೃತರ ಮತದಾರರನ್ನು ಕೈಬಿಡಲು BLOಗಳು ಕ್ರಮ ವಹಿಸಬೇಕೆಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ BLOಗಳು ಸಮರ್ಪಕವಾಗಿ ಸಹಕರಿಸಬೇಕು. ಮತದಾರರ ಪಟ್ಟಿಯಲ್ಲಿ ವಾಸಸ್ಥಳದಲ್ಲಿರುವ ಅಧಿಕೃತ ಮತದಾರರನ್ನು ಕೈಬಿಡದಂತೆ ಎಚ್ಚರ ವಹಿಸಬೇಕು. BLOಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ಗೆ ಉತ್ತಮ ಫಲಿತಾಂಶ ದೊರೆಯಲಿದೆ. ಈ ಪರಿಷ್ಕರಣೆಯಿಂದ ಅನಧಿಕೃತ ಮತದಾರರನ್ನು ಗುರುತಿಸಿ ಪಟ್ಟಿಯಿಂದ ಕೈಬಿಡಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಇನ್ನು ಮತದಾರರ ಪಟ್ಟಿಯಿಂದ ತಪ್ಪಾಗಿ ಕೈಬಿಡಲ್ಪಟ್ಟವರ ಹೆಸರನ್ನು ಮರು ಸೇರ್ಪಡೆಗೊಳಿಸುವುದು ಹಾಗೂ ಅನ್ಯ ರಾಜ್ಯ ಅಥವಾ ವಿದೇಶಗಳಲ್ಲಿ ವಾಸವಿದ್ದು ಇಲ್ಲಿಯೂ ಮತದಾನದ ಹಕ್ಕು ಹೊಂದಿರುವವರನ್ನು ಗುರುತಿಸಿ ಕ್ರಮ ಕೈಗೊಳ್ಳಲು ಈ ವಿಶೇಷ ಪರಿಷ್ಕರಣೆ ನೆರವಾಗಲಿದೆ ಎಂದು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 80,000 ಮಂದಿ ತಮಿಳುನಾಡು ಹಾಗೂ ಕರ್ನಾಟಕ 2 ರಾಜ್ಯಗಳಲ್ಲಿ ಮತದಾನ ಹಕ್ಕು ಹೊಂದಿದ್ದು ಉದಾಹರಣೆಯನ್ನು ಉಲ್ಲೇಖಿಸಿದ ಅವರು, ಸಮಗ್ರ ಪರಿಷ್ಕರಣೆಯ ನಂತರ ಅಂತಹವರ ಹೆಸರನ್ನು ಅವರ ಮೂಲ ನಿವಾಸದ ಆಧಾರದ ಮೇಲೆ ಒಂದು ಪಟ್ಟಿಯಲ್ಲಿ ಮಾತ್ರ ಉಳಿಸಲಾಗಿದೆ ಎಂದು ಹೇಳಿದರು. ಇನ್ನು ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರು ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಸಂತೆಮಾರನಹಳ್ಳಿ ಕ್ಷೇತ್ರದಲ್ಲಿ 2004ರಲ್ಲಿ ಜೆಡಿಎಸ್ ಅಭ್ಯರ್ಥಿ AR ಕೃಷ್ಣಮೂರ್ತಿ ಅವರು ಕೇವಲ 1 ಮತದ ಅಂತರದಿಂದ ಸೋತಿದ್ದರು. ಇದರಿಂದ ಪ್ರತಿಯೊಂದು ಮತದ ಮಹತ್ವವನ್ನು ಅರಿತು ಕಾರ್ಯಕರ್ತರು ಕೆಲಸ ಮಾಡಬೇಕೆಂದು ಹೇಳಿದರು. ಇನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಅವರು ಮಾತನಾಡಿದರು. ಜೆಡಿಎಸ್ ಕಾನೂನು ಸಲಹೆಗಾರ ಪ್ರದೀಪ್ ಅವರು SIR ಕುರಿತು ಸಮಗ್ರ ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್, ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದನೇಕನಹಳ್ಳಿ ರಾಜಣ್ಣ, ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ದಿವ್ಯಾ ರಾಮಚಂದ್ರ ಶೆಟ್ಟಿ, ಮುಖಂಡರಾದ ಕರಡ್ಕೆರೆ ಹನುಮಂತೇಗೌಡ, HM ಮರಿಮಹತೇಗೌಡ, ಚನ್ನೇಗೌಡನ ದೊಡ್ಡಿ ಮಹೇಶ್, ಮದ್ದೂರ್ ಪ್ರವೀಣ್, ಗುರುದೇವರಳ್ಳಿ ಅರವಿಂದ್, KL ಶಿವರಾಮು, ಕೂಡ್ಗೆರೆ ಶೇಖರ್, ಕೆಸ್ತೂರು ರಾಜಣ್ಣ, ದೇವರಳ್ಳಿ ವೆಂಕಟೇಶ್, ವೆಂಕಟಾಚಲಯ್ಯ, ಭೀಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.